2025 RCB ಕಪ್ ಗೆಲ್ತು. 2026 ಬಿಗ್ ಬಾಸ್ ಕಪ್ ಗಿಲ್ಲಿ ಇದೆ. ಹಾಗಾದ್ರೆ ನೀವು ಓಟ್ ಹಾಕ್ತಿರೋದು ಯಾರಿಗೆ? ಗಿಲ್ಲಿ. ಹಾಗಾದ್ರೆ ಗಿಲ್ಲಿ ವಿನ್ ಆಗ್ತಾರೆ. ಎಲ್ಲರೂ ಓಟ್ ಹಾಕೋದು ಗಿಲ್ಲಿಗೆ. ಗಿಲ್ಲಿ ಅಂದ್ರೆ ಗಿಲ್ಲಿ, ನಮ್ಮ ಕರ್ನಾಟಕದ ಕಿಂಗ್ ಗಿಲ್ಲಿ ಬರ್ಲೇಬೇಕು. ನಿಮ್ಗೆ ಈ ಬಿಗ್ ಬಾಸ್ ಅಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ? ಗಿಲ್ಲಿ. ನಿಮ್ಮ ದಾವಣಗೆರೆಯ ರೈಲ್ವೆ ಸ್ಟೇಷನ್ ನಿಲ್ದಾಣದ ಆಟೋ ಚಾಲಕರೆಲ್ಲ ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಯಾವ ಕಂಟೆಸ್ಟೆಂಟ್ ಇಷ್ಟ ನಮಗೆ? ಗಿಲ್ಲಿ, ಕಾವ್ಯ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ದಯವಿಟ್ಟು ನೀವು ಓಟ್ ಮಾಡ್ಬೇಕು ಸರ್. ಖಂಡಿತ ಮಾಡ್ತೀವಿ. ಗಿಲ್ಲಿನೇ ಬರ್ಬೇಕು ಅಂತ ನಮ್ ದಾವಣಗೆರೆ ಪರವಾಗಿ, ದಾವಣಗೆರೆ ಜನತೆಯ ಪರವಾಗಿನೂ ನಾನು ಹೇಳ್ತಾ ಇದ್ದೀನಿ. ಆ ದುಗ್ಗಮ್ಮನ ಆಶೀರ್ವಾದ ಅವ್ರಿಗೆ ಸಿಗ್ಲಿ. ಈ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಈಗ ನೀವು 99 ಓಟ್ ಯಾರಿಗೆ ಆಗ್ತಾ ಇದ್ದೀರಾ? ಗಿಲ್ಲಿಗೆ ಆಗ್ತೀವಿ ಸರ್. ಗಿಲ್ಲಿಗೆ ಆಗ್ತಾ ಇದ್ದೀರಾ. ಈ ಫೈನಲ್ ಅಲ್ಲಿ ಯಾರು ಗೆಲ್ಬೇಕಂತ ಇಷ್ಟ ಸರ್? ಗಿಲ್ಲಿ. ಸ್ವಲ್ಪ ನಮ್ ದಾವಣಗೆರೆ ಜನತೆ ಸಖತ್ತಾಗಿ ಬಿಗ್ ಬಾಸ್ ನೋಡಿದವ್ರೆ, ಸಪೋರ್ಟ್ ಮಾಡಿದವ್ರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಶ್ವೇತಾ ಕೊಟ್ರೇಶ್. ಬನ್ನಿ, ನಾವಿವತ್ತು ದಾವಣಗೆರೆಯ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿನ ಜನತೆ ಬಿಗ್ ಬಾಸ್ ಶೋ ಬಗ್ಗೆ ಏನ್ ಹೇಳ್ತಾರೆ, ಅವ್ರಿಗೆ ಯಾವೆಲ್ಲ ಕಂಟೆಸ್ಟೆಂಟ್ ಇಷ್ಟ, ಯಾರಿಗೆಲ್ಲ ವೋಟ್ ಮಾಡ್ತಾರೆ ಅಂತ ಕೇಳೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ, ಇಲ್ಲಿನ ಜನತೆ ಬಿಗ್ ಬಾಸ್ ಶೋ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಬನ್ನಿ. ಆಂಟಿ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಆಂಟಿ? ನನ್ನ ಹೆಸರು ಮಂಜುಳಾ. ನೀವು ಬಿಗ್ ಬಾಸ್ ಶೋ ನೋಡ್ತೀರಾ? ಓ, ಮಿಸ್ ಮಾಡಲ್ಲ ಎಪಿಸೋಡ್. ಮತ್ತೆ ತಿರ್ಗಾ ಬೆಳಗ್ಗೆ ಎದ್ದೆದ್ ನೋಡ್ತೀನಿ, ಮೂರ್ ಸಲ ನೋಡ್ತೀನಿ. ಒಂದೇ ಶೋನೇ ರಿಪೀಟ್ ನೋಡ್ತೀನಿ, ಮೂರ್ ಸಲ ನೋಡ್ತೀನಿ. ನನ್ನ ಫೇವರೇಟ್. ಹೌದ್ರಾ? ಹಂಗ ನೀವು ಬಿಗ್ ಫ್ಯಾನ್ ಬಿಗ್ ಬಾಸ್ ಗೆ? ಬಿಗ್ ಬಾಸ್ ಬಿಗ್ ಫ್ಯಾನ್ ನಾನು. ಹಾಗಾದ್ರೆ ಬಿಗ್ ಬಾಸ್ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಆಂಟಿ? ನನಗೆ ಗಿಲ್ಲಿ ಬೇಕು. ಗಿಲ್ಲಿ ಗೆಲ್ಬೇಕು. ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಹೌದು, ಗಿಲ್ಲಿ ಯಾಕೆ ಇಷ್ಟ ಅಂದ್ರೆ ಕಾಮಿಡಿ ಮಾಡ್ತಾನೆ, ಕರೆಕ್ಟ್ ಆಗಿ ಆಡ್ತದಾನ ಅದ್ರೊಳಗೆ. ಪಕ್ಕ ಆಟ ಆಡ್ತಾನ ಅವನು. ಯಾವ್ದೇ ಯಾರು ಏನ್ ಮಾಡಿದ್ರು ನೀನ್ ಹಿಂಗೆ ಮಾಡ್ತೀಯ, ನೀನ್ ಹಿಂಗೆ ಅದಿ ಅಂತ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾನೆ. ಅವನ್ ತರ ಯಾರಿಲ್ಲ ಅಂತೀರಾ? ಅಂತಾರ ಯಾರಿಲ್ಲ. ಅದರ ಇಲ್ಲ ಅಂತಲ್ಲ, ಅದರೇ ಕಂಟೆಸ್ಟೆಂಟ್ ಎಲ್ಲ ಚೆನ್ನಾಗಿ ಆಡ್ತಿದಾರೆ. ಅದ್ರ ಗಿಲ್ಲಿ ಸೂಪರ್. ಹಾಗಾದ್ರೆ ನಿಮ್ಗೆ ಗಿಲ್ಲಿನೇ ಫೇವರೇಟ್? ಓ, ಗಿಲ್ಲಿ ಫೇವರೇಟ್. ಗಿಲ್ಲಿನೇ ಗೆಲ್ಬೇಕು. ಹಾಗಾದ್ರೆ ಗಿಲ್ಲಿ ವಿನ್ ಆಗ್ತಾರೆ ಅಂತೀರಾ? ಓ, 100% ಅವರೇ ಬರೋದು. ಸ್ಟಾರ್ 399 ರೂಪಾಯಿ ಕೊಟ್ಟು ಹಾಕ್ಸ್ಕೊಂತೀನಿ ನಾನು. ನನ್ನ ಮಕ್ಕಳೇನ್ ಹೇಳ್ತಾರೆ, ಅದಕ್ಕೆ ಯಾಕ ಮಾಸ್ಟರ್ಕಂದ್ ಹಾಕ್ಸ್ಕೊಂತೀವಿ, 3 ಸಲ ಎಪಿಸೋಡ್ ಬರ್ತತೆ, ಬೇಡ ನಾನು ನೋಡ್ಲೇಬೇಕು. ಕರೆಂಟ್ ಇಲ್ದಾಗ ಹಾಕ್ಯಂದ್ ನೋಡ್ತೀನಿ. ನಮ್ಮ ಮನೆಗೆ UPS ಆಯ್ತಾ, ಕರೆಂಟ್ ಇಲ್ದ ಫುಲ್ ಎಪಿಸೋಡ್ ಒಂದ್ ವಾರ ನೋಡ್ಲಿಲ್ಲದ್ರು ಮೊನ್ನೆ ಕಷ್ಟ ಇತ್ತೇನೋ ನಮ್ಮ ಮನೆಗೆ ಎಂದು ಒಂದ್ ವಾರದ ಪೂರ್ತಿ ಕುತ್ಕೊಂಡ್ 2 ಸಲ ನೋಡಿನಿ. ಹಾಗಾದ್ರೆ ನೀವು ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್? ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ಶೋ ನೋಡೋದು. ಹಾಗಾದ್ರೆ ನೀವು ಓಟ್ ಹಾಕ್ತಿರೋದು ಯಾರಿಗೆ? ಗಿಲ್ಲಿ. ಹಾಗಾದ್ರೆ ಗಿಲ್ಲಿ ವಿನ್ ಆಗ್ತಾರೆ. ಎಲ್ಲರೂ ಓಟ್ ಹಾಕೋದೇ ಗಿಲ್ಲಿಗೆ. ಹಾಗಾದ್ರೆ ಪಕ್ಕ ನೀವು ಗಿಲ್ಲಿ ಫ್ಯಾನ್? ಓ, ಗಿಲ್ಲಿ ಫ್ಯಾನ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಗಿಲ್ಲಿ ಬರ್ಲಿ ಮೇಡಮ್. ಗಿಲ್ಲಿ ಅಂದ್ರೆ ಗಿಲ್ಲಿ, ನಮ್ಮ ಕರ್ನಾಟಕದ ಕಿಂಗ್ ಗಿಲ್ಲಿ ಬರ್ಲೇಬೇಕು. ಚಪ್ಪಾಳೆ ಸಿಕ್ತಿದ್ರ ಪರವಾಗಿಲ್ಲ, ನಮ್ಮ ಗಿಲ್ಲಿ ಚಪ್ಪಾಳೆ ಪ್ರತಿ ಒಂದು ಮನೆಯಲ್ಲಿ, ಪ್ರತಿ ಒಂದು ಊರಲ್ಲಿ, ಪ್ರತಿ ಒಂದು ತಾಲೂಕಿನಲ್ಲಿ, ಹಳ್ಳಿ ಮನೆಯಲ್ಲಿನೂ ನಮ್ಮ ಗಿಲ್ಲಿಯದೇ ರಕ್ಷಿತಾ ರನ್ನರ್ ಅಪ್, ಗಿಲ್ಲಿ ವಿನ್ನರ್. ಹೆಣ್ಮಕ್ಳೆಲ್ಲ ಗಿಲ್ಲಿ ಫ್ಯಾನ್ ಆಗಿದಾರಲ್ಲ, ಯಾಕೆ? ಯಾರು ಹೆಣ್ಮಕ್ಳೆಲ್ಲ ಗಿಲ್ಲಿ ಫ್ಯಾನ್ ಆಗಿದ್ದಾರೆ. ಗಿಲ್ಲಿ ಯಾಕೆ ಫೇಮ್ ಆಗ್ಯಾರ ಅಂದ್ರೆ ಅವರಲ್ಲಿ ಇರ್ತಕ್ಕಂತ ನಿಷ್ಕಳಂಕ ಮನಸ್ಸು, ಅವರಲ್ಲಿ ಇರ್ತಕ್ಕಂತ ಸ್ವಭಾವದು ಏನೈತೆ ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ ಮಾತಾಡ್ತಿದಾರೆ. ಅವ್ರು ಯಾವ್ದು ಮುಚ್ಚು ಮರೆಯಿಂದ ಏನೋ ಒಂದು ಮಾತಾಡಲ್ಲ. ಮನೆ ಹೊರಗೆ ಹೆಂಗಿದ್ರು ಮನೆ ಒಳಗ್ ಬಂದಾಗೂ ಅದೇ ರೀತಿ ನಡ್ಕಂತದ್ರ. ಆ ದೊಡ್ಡ ಮನೆಯಲ್ಲಿ, ಯಾವ್ದು ದೊಡ್ಡ ಮನೆ ಅಂದ್ರೆ ಬಿಗ್ ಬಾಸ್ ಮನೆ, ಆ ಮನೆಯಲ್ಲಿ ಹೆಂಗಿದ್ರು ಹೊರಗೆ ಹೆಂಗಿದ್ರು ಹಂಗೆ ನಡ್ಕಂತದಾರೆ. ಅವ್ರು ಗೆದ್ದ ಬಂದೇ ಬರ್ಲೇಬೇಕು. ಅಕಸ್ಮಾತ್ ಏನಾದ್ರೂ ಗೆಲ್ಲಲ್ಲ ಅಂದ್ರೆ ಇನ್ನು ಮುಂದೆ ಬಿಗ್ ಬಾಸ್ 13 ಬಂದ್ ಏನ್ ಹಂಗ ಹೇಳ್ಬಿಟ್ರಿ? ಹೌದು. ಹೌದಾ? 100%. ಹಂಗ ನಮ್ ದಾವಣಗೆರೆ ಜನ ಫುಲ್ ರಿಚ್ ಅಲ್ಲ. ನಮ್ ದಾವಣಗೆರೆ ಅಲ್ಲ, ಇಡೀ ಕರ್ನಾಟಕ, ಇಡೀ ಕರ್ನಾಟಕ ಜನ ಮಾಲ್ ನಿಪ್ನಾಳ್ ಮಾತಾಡಿದ, ಅದು ಹುಚ್ಚುಚ್ಚನಾಗ್ ಮಾತಾಡೋಣ ಅವನು, ಅದು ಸರಿ ಇಲ್ಲ. ಅದು ಸಾರಿ ಕೇಳಿದ ಬಂದ್ಮೇಲೆ, ಆಮೇಲೆ ಹೇಳಿದ್ದು. ಆದ್ರ ನಮ್ ಗಿಲ್ಲಿಗೆ ಫೇಮಸ್ ಮಾಡಕ್ ನಾವದಿ. ವಾವ್, ಸೂಪರ್ ಸರ್. ನಿಮ್ಮ ಹೆಸರು ಹೇಳಿಲ್ಲ. ನಾಗರಾಜ. ಸರ್, ಈಗ ನಾಗರಾಜ ಸರ್ ನಾಗರಾವ್ ತರ ಬುಸ್ ಕೊಟ್ಬಿಟ್ಟವ್ರೆ ನೋಡಿ. ಈ ಸರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಓ, ಗಿಲ್ಲಿ ಕಪ್ ಗೆಲ್ತಾರ? ಕರ್ನಾಟಕದ ಗಿಲ್ಲಿ ಗಿಲ್ಲಿದೆ ಅವ. ಸೂಪರ್ ಸರ್. ಕರ್ನಾಟಕ ಆಲ್ ಓವರ್ ಜಿಲ್ಲೆ, ಪ್ರತಿಯೊಂದು ಜಿಲ್ಲೆಗೂ 2025 RCB ಕಪ್ ಗೆಲ್ತು. 2026 ಬಿಗ್ ಬಾಸ್ ಕಪ್ ಗಿಲ್ಲಿ ಇದೆ. ವಾವ್, ಸೂಪರ್. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಮಮತಾ ಅಂತ. ಮ್ಯಾಮ್, ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಈ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ.
ಗಿಲ್ಲಿನೇ ಯಾಕೆ ಇಷ್ಟ ಮ್ಯಾಮ್? ಅವ್ರ ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ. ಅಷ್ಟಕ್ಕೇನಾ? ಬೇರೆ ಎಲ್ಲ ಬೇರೆ ಯಾರು ಇಷ್ಟ ಇಲ್ವಾ? ಬೇರೆ ಕಾವ್ಯ. ಕಾವ್ಯ. ಹಾಗಾದ್ರೆ ಈಗ ಈ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ? ಗಿಲ್ಲಿ. ಗಿಲ್ಲಿನೇ ಆಗ್ತಾರ ಡೆಫಿನೆಟ್ ಆಗಿ? ಹಾ ನೀವು ಓಟ್ ಹಾಕ್ತಿದ್ದೀರಾ ಗಿಲ್ಲಿಗೆ? ಹಾಕಿದೀವಿ. ಹಾಗಾದ್ರೆ ಈಗ ವಿನ್ ಆಗೋದು ಯಾರು? ಗಿಲ್ಲಿ ಕಾನ್ಫಿಡೆಂಟ್ ಆಗಿ. ಥ್ಯಾಂಕ್ ಯು ಮ್ಯಾಮ್. ಸರ್ ನಿಮ್ಮ ಹೆಸರು? ತಿಪ್ಪೇಶ್ ಅಂತ. ನೋಡಿ ನಮ್ಮ ತಿಪ್ಪೇಶ್ ಅಣ್ಣರು ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ. ಅಣ್ಣ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಿದೆ ಅಣ್ಣ? ಚೆನ್ನಾಗಿ ಮೂಡಿ ಬರ್ತೈತೆ ಸರ್. ಅಣ್ಣ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಅಣ್ಣ? ಗಿಲ್ಲಿ ನಟ ಸರ್. ಗಿಲ್ಲಿ ನಟ. ಹೌದಣ್ಣ, ಎಲ್ರು ಗಿಲ್ಲಿ 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 ಅಂತ ಹೇಳ್ತಾರಲ್ಲ, ಗಿಲ್ಲಿ ಸರಿ ಕಪ್ ಗೆಲ್ತಾರ ಅಣ್ಣ? ಗೆಲ್ತಾರೆ ಅಂತ ಭರವಸೆ ಐತೆ. ಭರವಸೆ ಇದೆ. ಬರೀ ಭರವಸೆ ಇಲ್ಲ ಅಣ್ಣ, ನೀವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಅವನಿಗೆ ಓಟ್ ಹಾಕಿದ್ರೆ ಮಾತ್ರ ಗೆಲ್ಲೋದು. ಓಕೆ ಸರ್, ಹಾಕೋಣ ಸರ್, ಖಂಡಿತ ಹಾಕೋಣ. ಖಂಡಿತ. ಹಾ. ಹಾಗೇನೆ ನಿಮ್ಮ ದಾವಣಗೆರೆಯ ರೈಲ್ವೆ ಸ್ಟೇಷನ್ ನಿಲ್ದಾಣದ ಆಟೋ ಚಾಲಕರೆಲ್ಲ ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಎಲ್ಲ ಗಿಲ್ಲಿ ನಟ. ಎಲ್ಲ ಗಿಲ್ಲಿಗೆ. ಗಿಲ್ಲಿ ಸರ್, ಆಲ್ ದ ಬೆಸ್ಟ್ ಗಿಲ್ಲಿ. ಸರ್ ಈಗ ತುಂಬಾ ಟಫ್ ಆಗಿದೆ, ಈ ವಾರ ಬಹಳ ಪೀಕ್ ಇದೆ. ಹಾಗಾಗಿ ನೀವು ತಪ್ಪದೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ಓಟ್ ಹಾಕಿ. ಗಿಲ್ಲಿಗೆ ಸರ್, ಖಂಡಿತ ಹಾಕೋಣ. ಈಗ ನಮ್ಮ ದಾವಣಗೆರೆಯ ರೈಲ್ವೆ ನಿಲ್ದಾಣದ ಆಟೋ ಚಾಲಕರೆಲ್ಲ ಗಿಲ್ಲಿಗೆ ಹೇಳಕ್ ಇಷ್ಟಪಡ್ತೀರಾ? ಜೈ ಗಿಲ್ಲಿ, ಗೆದ್ದು ಬಾ ಗಿಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಮ್ಮ ದಾವಣಗೆರೆಗೆ ಕೀರ್ತಿ ತರಲಿ ಅಂತ ಗಿಲ್ಲಿಯಲ್ಲಿ ನಮ್ಮ ಹೇಳಕ್ಕೆ ಮನವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಮಸ್ತೆ. ನಮಸ್ತೆ, ನಿಮ್ ಹೆಸರು? ಸುಷ್ಮಾ ಅಂತ. ನೀವು ಬಿಗ್ ಬಾಸ್ ನೋಡ್ತೀರಾ? ಹಾ ಹೌದು. ನಿಮ್ಗೆ ಈ ಬಿಗ್ ಬಾಸ್ ಅಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಅವರು ಕಾಮಿಡಿ ಮಾಡ್ಕಂತ ಇರ್ತಾರೆ, ಅದಕ್ಕೆ ಎಲ್ರ ಜೊತೆನೂ ಚೆನ್ನಾಗಿರ್ತಾರೆ, ಅದಕ್ಕೆ ಅದಕ್ಕಷ್ಟೇನಾ? ಮತ್ತೆ ಯಾರು ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಗಿಲ್ಲಿ ಮಾತ್ರ ಇಷ್ಟ. ಅವರೇ ಗೆಲ್ಬೇಕು. ಹಾಗಾದ್ರೆ ನೀವು ಬಿಗ್ ಬಾಸ್ ನೋಡೋದು ಯಾರಿಗೋಸ್ಕರ? ಗಿಲ್ಲಿಗೋಸ್ಕರ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಗಿಲ್ಲಿಗೆ ವೋಟ್ ಮಾಡ್ತಿದ್ದೀರಾ? ಹೌದು, 99% ವೋಟ್ ಮಾಡ್ತಾ ಇದೀವಿ. ಹಂಗಾದ್ರೆ ಈ ಸರಿ ವಿನ್ ಆಗೋದು ಯಾರು? ಗಿಲ್ಲಿ. ನಮ್ಮ ದಾವಣಗೆರೆ ಜನತೆ ಪರವಾಗಿ ನೀವು ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್ ಹೇಳ್ತಿದೀವಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಲಿಂಗರಾಜ್ ಅಂತ ಹೇಳಿ. ಸರ್. ನಾವು ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಸರ್. ನಾವು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಬಿಗ್ ಬಾಸ್ ನ ನೋಡ್ಕೊಳ್ತಾ ಬರ್ತಾ ಇದೀವಿ. ನಮಗೆ ಆಸೆ ಇರೋದು ಗಿಲ್ಲಿ ಗೆಲ್ಬೇಕು, ಗಿಲ್ಲಿನೇ ಗೆಲ್ತಾನೆ ಅನ್ನೋ ನಂಬಿಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಯಾಕೆಂದ್ರೆ ಆತ ತುಂಬಾ ಬಡತನದಲ್ಲಿ ಬಂದಿದ್ದಾನೆ. ಕಟ್ಔಟ್ ಗಳೆಲ್ಲ ಕಟ್ಕೊಂಡು ಜೀವನ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ನಟಿಸಿ ಅಲ್ಲಿಂದ ಈಗ ಬಿಗ್ ಬಾಸ್ ಬಂದಿದ್ದಾರೆ. DKDಗೂ ಹೋಗಿದ್ದಾರೆ. ಬಹಳ ಅವ್ರಿಗೆ ನಮ್ಗೆ ನಾವು ದೇವರಲ್ಲಿ ಆ ದುಗ್ಗಮ್ಮ, ದಾವಣಗೆರೆ ತಾಯಿ ದುಗ್ಗಮ್ಮ ಆಶೀರ್ವಾದ ಅವ್ರಿಗಿರ್ಲಿ, ಅವರು ಗೆದ್ದು ಬರ್ಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಅವ್ರನ್ನ ನಾವು ಹರಿಸ್ತೀವಿ. ಸರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ದಯವಿಟ್ಟು ನೀವು ವೋಟ್ ಮಾಡ್ಬೇಕು ಸರ್. ಖಂಡಿತ ಮಾಡ್ತೀವಿ. ಗಿಲ್ಲಿನೇ ಬರ್ಬೇಕು ಅಂತ ನಮ್ ದಾವಣಗೆರೆ ಪರವಾಗಿ, ದಾವಣಗೆರೆ ಜನತೆಯ ಪರವಾಗಿನೂ ನಾನು ಹೇಳ್ತಾ ಇದ್ದೀನಿ. ಆ ದುಗ್ಗಮ್ಮನ ಆಶೀರ್ವಾದ ಅವ್ರಿಗೆ ಸಿಗ್ಲಿ, ಅವರೇ ಬರ್ಲಿ ಅಂತ ಹೇಳಿ ಆ ಸುದೀಪ್ ಸರ್ ಅಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಅವ್ರಿಗೆ ಸಹಕಾರ ನೀಡ್ಬೇಕು ಅಂತ ಹೇಳಿ ನಮ್ಮ ಆಸೆ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರ. ಓಕೆ, ಥ್ಯಾಂಕ್ ಯು. ಆಂಟಿ ನಮಸ್ತೆ. ನಮಸ್ತೆ. ನಿಮ್ ಹೆಸರು ಆಂಟಿ? ವಿಜಯಲಕ್ಷ್ಮಿ. ಆಂಟಿ ನೀವು ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು, ನೋಡ್ತೀವಿ. ಈ ಶೋದಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ? ನಮಗೆ ಗಿಲ್ಲಿ, ಕಾವ್ಯ. ಗಿಲ್ಲಿ ಕಾವ್ಯನೇ ಯಾಕೆ ಇಷ್ಟ ಆಂಟಿ? ಯಾರು ಚೆನ್ನಾಗಿ ಇದಾರಲ್ಲ ಜೊತೆಗೆ, ಅದಕ್ಕೆ. ನಮ್ಮ ದಾವಣಗೆರೆ ಜನತೆ ಪರವಾಗಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಗೆದ್ದು ಬರ್ಲಿ ಅಂತ ಇಷ್ಟಪಡ್ತೀನಿ. ಆಂಟಿ ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಲಿಂಗರಾಜ್ ಅಂತ ಸರ್. ಲಿಂಗರಾಜ್ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಅವ್ರು ನೋಡ್ತೀನಿ ಸರ್. ಸರ್ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ನಮಗೆ ಗಿಲ್ಲಿ ಗೆಲ್ಬೇಕನ್ನೋದೇ ಇಷ್ಟ ಸರ್. ಸರ್ ಎಲ್ರು ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾರಲ್ಲ, ಗಿಲ್ಲಿನೇ ಯಾಕೆ ಸರ್? ಸರ್ ಗಿಲ್ಲಿ ಯಾಕೆ ಅಂದ್ರೆ ಅವ್ರು ಸ್ವಲ್ಪ ಟ್ಯಾಲೆಂಟ್ ಆಗಿ ಎಪಿಸೋಡ್ ಗಳ ತೋರಿಸ್ತಾ ಇದಾರ, ಆದ್ರಿಂದ ನಮಗೆ ಗಿಲ್ಲಿ ಗೆಲ್ಬೇಕನ್ನೋದು. ಗಿಲ್ಲಿ ಗೆಲ್ಬೇಕಂತ ಆಸೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಿಮ್ಮ ದಾವಣಗೆರೆ ನಿಲ್ದಾಣದ ಚಾಲಕರೆಲ್ಲ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಗಿಲ್ಲಿಗೆ ಓಟ್ ಹಾಕ್ತಾ ಇದ್ದೀರಾ? ನಮ್ ಸ್ಟಾರ್ಟ್ ಇಂದ ಇದೆ ಸರ್. ಸರ್ ಇಲ್ಲಿ 99 ಓಟ್ ಹಾಕ್ಬೇಕು ಒಬ್ರಿಗೆ. ಈಗ ನೀವು 99 ಓಟ್ ಯಾರಿಗೆ ಹಾಕ್ತಾ ಇದ್ದೀರಾ? ಗಿಲ್ಲಿಗೆ ಹಾಕ್ತಿವಿ ಸರ್. ಗಿಲ್ಲಿಗೆ ಹಾಕ್ತಾ ಇದ್ದೀರಾ? ಸೂಪರ್ ಸರ್. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇಲ್ಲ ಅಂತಲ್ಲ, ಆಟ ಅದು ಏನು ಮಾಡಕ್ಕಾಗಲ್ಲ, ಸೋಲು ಗೆಲುವು ಇರ್ತದೆ, ಏನು ಮಾಡ್ತಾರೆ. ನೋಡಿ ಇಲ್ಲೇ ಚರ್ಚೆ ನಡೀತಾ ಇದೆ, ಗಿಲ್ಲಿ ಆಮೇಲೆ ಯಾರು ಆಗ್ಬೇಕಂತ. ಸೂಪರ್. ನಮ್ ದಾವಣಗೆರೆ ಜನತೆ ಸಖತ್ತಾಗಿ ಬಿಗ್ ಬಾಸ್ ನೋಡ್ತಾರೆ, ಸಪೋರ್ಟ್ ಮಾಡ್ದವ್ರೆ. ಸರ್ ಆಶೀರ್ವಾದ ಅವ್ರಿಗಿರ್ಲಿ ಅಂತಾನೆ ಹೇಳ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್. ವಾವ್, ಸೂಪರ್ ಸರ್, ಸೂಪರ್. ವೆಲ್ಕಮ್ ಸರ್. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ನವೀನ್ ಅಂತ.
ನವೀನ್ ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಸರ್? ಅವ್ರು ನೋಡ್ತಿದ್ವಿ, ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಚೆನ್ನಾಗಿ ಮಾಡ್ಬಿಡ್ತೇವೆ. ಸರ್? ಈ ಕಾರ್ಯಕ್ರಮದಲ್ಲಿ ನಿಮಗೆ ಈ ವಾರ ಇನ್ನೇನು ಫೈನಲ್ ಬರ್ತಾ ಇದೆ ನೆಕ್ಸ್ಟ್ ವೀಕ್, ಈ ಫೈನಲ್ ಅಲ್ಲಿ ಯಾರು ಗೆಲ್ಬೇಕಂತ ಇಷ್ಟ ಸರ್? ಗಿಲ್ಲಿ ಗಿಲ್ಲಿ ಸರ್ ಎಲ್ರು ಗಿಲ್ಲಿ ಅಂತ ಹೇಳ್ತಾರಲ್ಲ, ಗಿಲ್ಲಿನೇ ಯಾಕೆ? ಅವ್ರದೊಂದು ಆಟ ಆಡೋಕೆ ಬಹಳ ಚೆನ್ನಾಗಿದೆ, ಹಾ. ಕರೆಕ್ಟ್ ಆಟ ಆಡ್ತಿದ್ದಾರೆ. ಅವರಷ್ಟು ನ್ಯಾಕಲ್ಲಿ ಯಾರು ಅಷ್ಟು ಆಡ್ತಿಲ್ಲ, ಅವ್ರು ಆಡ್ತಾರೆ, ಅವ್ರು ಬರಬೇಕು. ಹೌದಾ ಸರ್? ಸರ್ ನೀವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತಾ ಇದೀರಾ? ದಿವಸದಲ್ಲಿ ಗಿಲ್ಲಿಗೆ ಆಗ್ತಾರೆ. ಗಿಲ್ಲಿ ಆಗ್ತಾ ಇದ್ದೀರಾ? ಸರ್ ಈಗ ಈ ಒಂದ್ ವಾರ ಫುಲ್ ನಿಮ್ಮ ಓಟು ಅತ್ಯಮೂಲ್ಯವಾದ ಓಟು. ದಯವಿಟ್ಟು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ತಪ್ಪದೆ ಓಟ್ ಹಾಕಿ. ಹಾಗೇನೆ ನಮ್ಮ ದಾವಣಗೆರೆ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಗಿಲ್ಲಿ ಆಟ ಚೆನ್ನಾಗಿ ಆಡಬೇಕು, ಇನ್ನು ಆಡಿ ಫೈನಲ್ ಗೆಲ್ಬೇಕಂತ ನನಗೆ ಆಸೆ. ಪುಟ ನಿನ್ನ ಹೆಸರಮ್ಮ? ಭುವನ DN. ಭುವನ DN. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ತಾನಾ? ಹಾ ಗೆಲ್ತಾನೆ. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ನಮ್ಮ ದಾವಣಗೆರೆಯ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರುವಂತ ಜನತೆ ನಮ್ಮ ಬಿಗ್ ಬಾಸ್ ಶೋ ಬಗ್ಗೆ, ಹಾಗೆ ಅವ್ರ ಫೇವರೇಟ್ ಕಂಟೆಸ್ಟೆಂಟ್ ಬಗ್ಗೆ, ಅವರೆಲ್ಲ ಯಾರಿಗೆಲ್ಲ ವೋಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ತುಂಬಾ ತುಂಬಾ ಧನ್ಯವಾದಗಳು. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ ಮಾತೆ.